ಸಂಪುಟ ವಿಸ್ತರಣೆಗೆ ಶುರುವಾಗಿದೆ ಕೌಂಟ್ ಡೌನ್. ದೆಹಲಿಗೆ ತೆರಳಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ನಾಳೆ ರಾಹುಲ್ ಗಾಂಧಿ ಜೊತೆ ಫೈನಲ್ ಸಭೆ ನಡೆಯಲಿದೆ. ರಾಹುಲ್ ಗಾಂಧಿ ಅವರ ಜೊತೆ ಸಭೆ ಪೋಸ್ಟ್ಪೋನ್ ಆಗ್ತಾನೆ ಬರ್ತಾ ಇದೆ. ಈಗ ಫೈನಲಿ ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್ ಹೋಗಿದ್ದಾರಲ್ಲ, ಸೊ ಹಾಗಾಗಿ ನಾಳೆ ರಾಹುಲ್ ಗಾಂಧಿ ಅವರ ಜೊತೆ ಫೈನಲ್ ಸಭೆ ನಡೆಯಲಿದೆ. ಅದರ ಜೊತೆಗೆ ದೆಹಲಿಗೆ ಹೊರಟಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕೂಡ ದಿಲ್ಲಿಗೆ ಹೊರಟಿದ್ದಾರೆ. ವಿಶೇಷ ವಿಮಾನದ ಮೂಲಕ ಸಿದ್ದರಾಮಯ್ಯ ಹೋಗಿರೋದು. ಇಲ್ಲಿ ಪ್ರಮುಖ ನಾಯಕರು ಕೂಡ ಬೇಕಾಗುತ್ತೆ. ಮಲ್ಲಿಕಾರ್ಜುನ ಖರ್ಗೆ ಅವರು, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಹಾಗೆಯೇ ಸಿಎಂ ಡಿಕೆ ಶಿವಕುಮಾರ್ ಅವರ ಮುಂದಾಳತ್ವದಲ್ಲಿ ರಾಹುಲ್ ಗಾಂಧಿ ಅವರ ಜೊತೆ ಒಂದು ಸಭೆ ಆಗುತ್ತೆ. ಸಭೆಯಲ್ಲಿ ಆಲ್ರೆಡಿ ಪಟ್ಟಿ ಸಿದ್ಧತೆ ಆಗಿದೆ. ಪಟ್ಟಿ ಫೈನಲ್ ಆದಾದ್ನ ರಾಹುಲ್ ಗಾಂಧಿ ಅವರು ಪರ್ಮಿಷನ್ ಕೊಟ್ಟು ಅವರ ಪರ್ಮಿಷನ್ ಅನ್ನು ಪಡ್ಕೊಂಡು ಸಂಪುಟ ವಿಸ್ತರಣೆ ಆಗಲಿದೆ. ಎರಡನೇ ಹಂತದ ಸಂಪುಟ ವಿಸ್ತರಣೆಗೆ ಎಲ್ಲ ರೀತಿಯ ಸಿದ್ಧತೆಗಳು ಆಗಿದೆ. ಹೈಕಮಾಂಡ್ ಇನ್ನೂ ಗ್ರೀನ್ ಸಿಗ್ನಲ್ ಕೊಡಬೇಕಷ್ಟೇ. ಈಗಾಗಲೇ ನೀಟ್ ಅಕ್ರಮ ಪರೀಕ್ಷೆ ಏನಾಯಿತು ನೋಡಿ, ಪೇಪರ್ ಲೀಕ್ ಆಗಿರುವಂತಹ ಒಂದು ಪ್ರತಿಭಟನೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಅಲ್ಲೇ ಭಾಗಿಯಾಗಿದ್ದು ಪ್ರತಿಭಟನೆಗಳಲ್ಲಿ. ಸೊ ಹಾಗಾಗಿ ಪೋಸ್ಟ್ಪೋನ್ ಆಗಿತ್ತು. ಸಂಪುಟ ವಿಸ್ತರಣೆ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಮುಖ್ಯಮಂತ್ರಿಗಳು, ಅಧ್ಯಕ್ಷರು ದೆಹಲಿಗೆ ಹೋಗಿದ್ದಾರೆ. ದೆಹಲಿಗೆ ತೆರಳುವ ವೇಳೆ ಡಿಸಿಎಂ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ನಮ್ಮ ಲೋಕಸಭಾ ರಾಜ್ಯಸಭಾ ಸದಸ್ಯರನ್ನ ಕರೆದಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ. ನಮಗೆ ಬರದ ಪರಿಸ್ಥಿತಿಯನ್ನು ಅವರಿಗೆ ವಿವರಣೆ ಮಾಡ್ತೀವಿ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ ನಮಗೆ ಬರಬೇಕಾದಂಥ ಗ್ರಾಂಟ್ಗಳನ್ನು ಕೊಡಿಸಿ ಅಂತೇಳಿ ಅವರಿಗೆ ತಿಳಿಸ್ತೇವೆ. ಅದರ ಜೊತೆಯಲ್ಲಿ ನಮ್ಮ ಅನೇಕ ಯೋಜನೆಗಳು ಪೆಂಡಿಂಗ್ ಆಗಿದ್ದಾವೆ. ಅವುಗಳನ್ನೆಲ್ಲ ವಿವರಣೆ ಮಾಡಿ ಅವರಿಗೆ ನಮಗೆ ಮಂಜೂರು ಮಾಡಿಸ್ಕೊಡಿ ಅಂತೇಳಿ ಹೇಳೋದಕ್ಕೆ ಕರೆದಿದ್ದೇವೆ. ಅಷ್ಟು ವಿಚಾರ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಅದು ಈಗ ಡೆಲ್ಲಿಗೆ ಹೋಗಿದ್ದಾರಲ್ಲ, ನಮ್ಮ ಮುಖ್ಯಮಂತ್ರಿಗಳು ಹೋಗಿದ್ದಾರೆ, ಅಧ್ಯಕ್ಷರು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಹೋಗಿದ್ದಾರೆ. ಹೈಕಮಾಂಡ್ನವರು ತೀರ್ಮಾನ ಮಾಡಿದರೆ ಆಗುತ್ತೆ. ಯಾವ ಫೈನಲ್ ಆಗ್ತದೆ ಅದೇ ಈಗ ಹೋಗ್ತಾ ಇದೆ. 20 ಸ್ಥಾನಗಳಿವೆ. ಆದರೆ ಆ 20 ಸ್ಥಾನಗಳಿಗೆ 60ಕ್ಕೂ ಅಧಿಕ ಆಕಾಂಕ್ಷಿಗಳಿರೋದು. ದೆಹಲಿಗೆ ತೆರಳುತ್ತಾ ಇದ್ದಾರೆ ಸಚಿವಾಕಾಂಕ್ಷಿಗಳು. ಇನ್ನೂ ಕೆಲವರು ಶಾಸಕರುಗಳು ದೆಹಲಿಯಲ್ಲೇ ಬೀಡ್ಬಿಟ್ಟಿದ್ದಾರೆ. ಹೈಕಮಾಂಡ್ ಬಳಿ ಮಂತ್ರಿ ಸ್ಥಾನಕ್ಕೆ ಲಾಭಿ ನಡೆಸೋ ಎಲ್ಲ ಪ್ಲಾನ್ಗಳಾಗ್ತಾ ಇದೆ. ಲಾಭಿ ಕೂಡ ನಡೆಸಲಾಗ್ತಾ ಇರೋದು. ಗಮನಿಸ ಹೋಗುವುದು 20 ಸ್ಥಾನಗಳಿರೋದು, 60ಕ್ಕೂ ಅಧಿಕ ಆಕಾಂಕ್ಷಿಗಳಿದ್ದಾರೆ. ಆಗುತ್ತದೆ, 100% ಆಗ್ತದೆ. ಫೈನಲ್ ಅಂತಕ್ಕೆ ಬಂದ್ಬಿಟ್ಟಿದೆ ಈಗ. ಮೋಸ್ಟ್ಲಿ ಮಂಗಳವಾರ ಬುಧವಾರದಲ್ಲಿ ಫೈನಲ್ ಆಗ್ತದೆ. ಮೋಸ್ಟ್ಲಿ ಬುಧವಾರ ತಪ್ಪಿದ್ರೆ ಗುರುವಾರ ಓತ್ ಟೇಕಿಂಗ್ ಸೆರೆಮನಿ ಇರಬೇಕು. 20 ಸಚಿವರನ್ನ ಒಟ್ಟಿಗೆ ಅದೆಲ್ಲ ಗೊತ್ತಿಲ್ಲ ಅಣ್ಣ ನನಗೆ. ಅದೆಲ್ಲ ಮುಖ್ಯಮಂತ್ರಿಗಳು ಅಲ್ಲಿ ಹೋಗಿರ್ತಕ್ಕಂಥ ನಮ್ಮ ಹಿರಿಯ ಮುಖಂಡರುಗಳು ಎಲ್ಲ ಸೇರಿ ತೀರ್ಮಾನ ಮಾಡಬೇಕಾದ್ರೆ. ಹೊಸಬರಿಗೆ ಹಳಬರಿಗೆ ಅಂತಕ್ಕಂಥದ್ದು, ಸೀನಿಯರ್ಗೆ ಒಂದಿಷ್ಟು, ಹೊಸ ಮುಖಗಳಿಗಿಷ್ಟು, ಮತ್ತು ಯೂತ್ಸ್ಗೂ ಕೊಡಬೇಕು ಅನ್ನೋದು. ಯೂತ್ಸು ಬೇಕಲ್ಲ. ಹಿಂದೆ ಡಿ ಕೆ ಶಿವಕುಮಾರ್ ಅವರೆಲ್ಲ ಯೂತ್ ಆಗಿದ್ದಾಗಲೇ ತಾನೇ ಅವ್ರಿಗೆಲ್ಲ ಅವಕಾಶ ಕೊಟ್ಟಿದ್ದು. ಪಕ್ಷ ಸಂಘಟನೆ ದೃಷ್ಟಿಯಿಂದ ಮಾಡಬೇಕು ಅಂತೇಳಿ ತೀರ್ಮಾನ ಆಗಿದೆ. ಬಟ್ ಇಂತಿಷ್ಟೇ ತೀರ್ಮಾನ ಅಂತ ಹೇಳಲಿಕ್ಕಿಲ್ಲ. ಕೊಡಬೇಕು ಅಂತಕ್ಕಂಥ ಆಲೋಚನೆ ಪಕ್ಷದಲ್ಲಿ ಹೈಕಮಾಂಡಲ್ಲಿದೆ. ಖಂಡಿತ ನಾವು ಲಾಬಿ ಅನ್ನೋದಕ್ಕಿಂತ ಜಾಸ್ತಿ ನಡೀತಾ ಇದೆ. ಎಲ್ಲರೂ ಆಕಾಂಕ್ಷಿಗಳಿದ್ದಾರೆ, ಎಲ್ಲರ ಅರ್ಹತೆ ಇರುತ್ತೆ. ಸೊ ಎಲ್ಲರೂ ಮಿನಿಸ್ಟರ್ ಆಗ್ಬೇಕೆಂಬ ಆಸೆ ಇದ್ದೇ ಇರುತ್ತೆ. ಸೊ ಹೈಕಮಾಂಡ್ ಏನು ಫೈನಲ್ ಮಾಡುತ್ತೆ, ಪಾರ್ಟಿ ಹೈಕಮಾಂಡ್ ಏನು ಡಿಸಿಷನ್ ಮಾಡುತ್ತೆ, ಅದು ಅಂತಿಮ ನಿರ್ಣಯ. ಎಲ್ಲರೂ ಮಾಡೋಕ್ಕಾಗಲ್ಲ. 33-34 ಆಗ್ಬೇಕು, ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಮಿನಿಸ್ಟರ್ ಫೈನಲ್ ಆಗುತ್ತಾ ಸರ್? ಮೋಸ್ಟ್ಲಿ ಆಗ್ಬೋದು. ಇನ್ನೊಂದು 3 ದಿನದಲ್ಲಿ ನನ್ನ ಪ್ರಕಾರ, ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಆಗ್ಬೋದು. ಅನಿವಾರ್ಯ ಕಾರಣಗಳಿಂದ ಸಚಿವ ಸಂಪುಟದ ವಿಸ್ತರಣೆ ಮುಂದೆ ಹೋಗ್ತಾ ಇದೆ. ಈ ಸಾರಿ ಅಂತಿಮವಾಗಿ ಬುಧವಾರ ಗುರುವಾರದೊಳಗೆ ಮಂತ್ರಿಮಂಡಲನ ಪೂರ್ಣಗೊಳಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಅದಕ್ಕೋಸ್ಕರ ನಾವು ಡೆಲ್ಲಿಗೆ ಹೋಗಿ ವರಿಷ್ಠರನ್ನ, ಹೈಕಮಾಂಡನ್ನು ಭೇಟಿ ಮಾಡಿ ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಪ್ರಭುತ್ವ ಅಂದಮೇಲೆ ಎಲ್ಲರೂ ಟ್ರೈ ಮಾಡ್ತಾರೆ. ಅದನ್ನು ಪಕ್ಷದ ವರಿಷ್ಠರು ಯಾವ್ಯಾವ ರೀತಿ ಮಾಡಬೇಕು, ಯಾವ ಜಿಲ್ಲೆ ಪ್ರಾಧಾನ್ಯತೆ ಕೊಡಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತಾರೆ.
ಇಲ್ಲ, ನಾವು ಪ್ರಬಲ ಆಕಾಂಕ್ಷಿಗಳಾಗಿದ್ದೀವಿ, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಪ್ರಬಲ ಆಕಾಂಕ್ಷಿಗಳಿದ್ದೀವಿ, ಅಂದರೆ ಏನೇ ಆದ್ರೂ ಅಲ್ಟಿಮೇಟ್ಲಿ ಹೈಕಮಾಂಡ್ ನಿರ್ಧಾರ. ಇನ್ನು ಹೇಳ್ತಾ ಇದ್ದಾರೆ ನಾಳೆ ನಮ್ಮ ಮೀಟಿಂಗ್ ಐತಿ ಅಂದರು. ನಾಳೆ ನಮ್ಮ ಮೀಟಿಂಗ್ ನೋಡಿ ಮಾಡ್ತಾರೆ. ನನಗೆ ಮನೆಯಲ್ಲಿ ಸಿಕ್ಕಿದ್ರಲ್ರಿ, ಯಾರಿಗೆ ಕರೆದಾರ? ನಮಗೇನು ಕರೆದಿಲ್ಲಪ್ಪ. ಅವನು ಇಷ್ಟು ಪ್ರಾಮಾಣಿಕ ಕಾರ್ಯಕರ್ತ ಅಷ್ಟೇ. ಏನೋ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ. ಆಕಾಂಕ್ಷಿ ಪ್ರಶ್ನೆ ಅಲ್ಲ, ಒಟ್ಟು ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾವಪ್ಪ. ಜಾಸ್ತಿ ಇದೆ ಸರ್. ಏನಂತ ಏನು ಸಾರ್ವಜನಿಕರು ಏನು ಅಂತ ಅಯ್ಯ ಬಾ, ನಮಗೇನು ಮಾಡಲೇಬೇಕು ಅಂತ ಏನಿಲ್ಲ, ಆಗಲೇಬೇಕು, ಕಾರ್ಯಕರ್ತರಾಗಿರ್ತೀವಿ.